ಶಿಕ್ಷಿಸಬೇಡ್ರಿ, ಅದಕ್ಕೆ ಬದಲಾಗಿ ಮನ್ನಿಸಿರಿ ಅಥವಾ ಕ್ಷಮಿಸಿರಿ. ಹಲ್ಲೆಲೂಯಾ. ಕೃಪೆಯಿಂದ, ಪ್ರೀತಿಯಿಂದ, ಕ್ಷಮಾಪಣೆಯಿಂದ ಆ ವ್ಯಕ್ತಿಯನ್ನು, ತಪ್ಪು ಮಾಡಿದ ವ್ಯಕ್ತಿಯನ್ನು ನೀವು ಕ್ಷಮಿಸಿರಿ. ಆತನನ್ನು ನೀವು ಕ್ಷಮಿಸಿ ಮಾತ್ರವಲ್ಲದೆ ಸಂತೈಸಿರಿ. ನೀವು ಆತನ ಮೇಲೆ ದೇವರ ಪ್ರೀತಿ ಇದೆ ಎಂಬುದಾಗಿ ಅದನ್ನು ನೀವು ತೋರಿಸ್ರಿ. ಹಲ್ಲೆಲೂಯಾ. ನಮ್ಮ ಒಳಗಡೆ ದೇವರ ಪ್ರೀತಿ ಇದೆ ಎಂಬುದಾಗಿ ನಾವು ತೋರಿಸುವುದಕ್ಕಾಗಿ ಅಥವಾ ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡುವುದಕ್ಕಾಗಿ, ಅಥವಾ ಯೇಸುಸ್ವಾಮಿ ಭೂಮಿಯಲ್ಲಿದ್ದಾಗ ಇನ್ನೂ ಕೂಡ ಎಲ್ಲ ಪಾಪಿಗಳನ್ನು ಕ್ಷಮಿಸುವುದಕ್ಕೋಸ್ಕರ ನಮ್ಮನ್ನು ಕ್ಷಮಿಸಿದಾತನು ಎಲ್ಲ ಪಾಪಿಗಳನ್ನು, ತಪ್ಪು ಮಾಡಿದವರನ್ನು, ದುಃಖ ಉಂಟು ಮಾಡಿದವರನ್ನು ಕ್ಷಮಿಸುವುದಕ್ಕಾಗಿಯೇ ಯೇಸುಸ್ವಾಮಿ ಪ್ರಯತ್ನ ಪಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇನ್ನೂ ಕ್ಷಮಿಸುತ್ತಾ ಇದ್ದಾರೆ, ಮುಂದೆ ಕೂಡ ಕ್ಷಮಿಸುವವರಾಗಿ ಇರುತ್ತಾರೆ. ಆದ ಕಾರಣ ನಾವು ಏನು ಮಾಡಬೇಕು? ದೇವರ ಮಕ್ಕಳಾಗಿ, ದೇವರು ನೇಮಕ ಮಾಡಿದ ನಾಯಕರಾಗಿ, ಬೋಧಕರಾಗಿ, ಸಭಾಪಾಲಕರಾಗಿ ನಾವು ಮಾಡಬೇಕಾದ ಕಾರ್ಯ, ನಮ್ಮಲ್ಲಿ ತಪ್ಪು ದುಃಖ ಉಂಟು ಮಾಡುವ ಜನರು ಇರುವಾಗ ಅವರನ್ನು ಕ್ಷಮಿಸಿರಿ, ಅವರನ್ನು ಸಂತೈಸಿರಿ. ಅವರು ಇನ್ನೂ ಅಧಿಕವಾಗಿ ಅವರು ಹೆದರಬಾರದಂತೆ